ಕಿತ್ತಗಿರೋ ಬುಕ್ ಹಾಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋದು, ಆದರೆ ಕಿತ್ತಗಿರೋ ಮ್ಯಾಟ್ರ್ ಇಲ್ಲ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆ ಪಾರ್ಟ್ ಆಫ್ 1 crore ಚಾಲೆಂಜ್ ಹೇಳಿದ್ದೆ. ಆ್ಯಂಡ್ ಇವತ್ತು ರೆಡಿ ಆಗಬೇಕಾಗಿತ್ತು, ತುಂಬ ಲೇಟ್ ಆಗ್ಬಿಟ್ಟೈತೆ. ಸೊ ರೆಡಿ ಆಗಿ ನಿಲ್ಸೋಣ. ಓಕೆ, ಸೊ ಈ ಥರ ರೆಡಿ ಆಗಿದ್ದೀನಿ. ಇವಾಗ ಇನ್ನೊಂದೇನಾಗಿದೆ ಅಂದರೆ, ನನ್ನ ಬ್ಯಾಗು ಸ್ವಲ್ಪ ಕಿತ್ತೋಗಿರೋ ಥರ ಕಾಣಿಸ್ತಾ ಇತ್ತು ಅಂತ ನಮ್ಮ ಅಣ್ಣನ ಬ್ಯಾಗು ಯಾವುದ್ರಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟೆಲ್ಲ ಆರ್ಡ್ರ್ ಮಾಡಿರುವಂಥ ಬ್ಯಾಗು ಸ್ವಲ್ಪ ಲೆದರ್ ಟೈಪು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅವನ ಐಟಮ್ ಎಲ್ಲ ತೆಗ್ದು ಇಕ್ಕಿ ನಂದೊಂದು 2 ಐಟಮೇ ತಗೊಂಡಿದ್ದೀನಿ. ಒಂದು ಕ್ಯಾಮ್ರಾ ಐತೆ, ಇನ್ನೊಂದು ಚಿಕ್ಕ ನೋಟ್ ಮಾಡ್ಕೊಳಕ್ಕೆ ಬುಕ್ ಐತೆ. ಇದೊಂದು ಇಂಟರ್ನ್ಯಾಷನಲ್ ಮೀಟ್ ಆಗಿರುತ್ತೆ. ಸೊ ಅಂದರೆ ತುಂಬ ಬೇರೆ ಬೇರೆ ಕಡೆಯಿಂದ ಬಿಸ್ನೆಸ್ ಮ್ಯಾನ್ಸ್ಗಳೆಲ್ಲ ಬಂದು ಅವ್ರ ಐಡಿಯಾಗಳೆಲ್ಲ ಹೇಳ್ತಾರಂತೆ. ಅದಕ್ಕೆ ಸ್ವಲ್ಪ ರಿಕ್ವೈರ್ಮೆಂಟು ಹೇಳಿದರು, ಸ್ವಲ್ಪ ಫಾರ್ಮಲ್ ಅಟೈರ್ ಎಲ್ಲ ಬರಬೇಕು ಅಂತ ಒಂದು ನೋಟಿಸಿಂಗ್ ಪಾಯಿಂಟ್ ಹಾಕಿದ್ರು. ಸೊ ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ. ಕೋಟು ಕಾಲೇಜ್ದೆ, ಶರ್ಟು ಎಂಪೋರಿಯಮ್ ಅರ್ಮಾನಿದು, ಇನ್ನು ಪ್ಯಾಂಟು ಬಾಯ್ ಸೆಟ್. ಅದು ಇಷ್ಟು ಫೈನ್. ಇದು ಯುನೈಟೆಡ್ಸಲ್ಲಿ ತಗೊಂಡಿದ್ದು, ಕೇರ್ಫೋನ್. ಓಕೆ, ಅಷ್ಟೇ. ಇವಾಗ ಹೋಗೋಣ. ಅಂದರೆ ಇನ್ನೂ ನಮ್ಮ ನಾಯಿಗೆ ಊಟ ಹಾಕೋದೇ ಮರೆದೋಗ್ಬಿಟ್ಟೆ. ಅದಕ್ಕೆ ಈಗ ಸ್ವಲ್ಪ ಇದನ್ನು ಮಾಡಿ ಮುಗಿಸ್ಬಿಟ್ಟು ಹೋಗ್ಬೋಣ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ, ನೀನು ಉಪವಾಸ ಬಿದ್ದಿದ್ರೆ ಪರವಾಗಿಲ್ಲ, ನಾಯಿಗೆ ಊಟ ಹಾಕ್ಬಿಟ್ಟೇ ಮನೆಯಿಂದ ಈಚೆ ಹೋಗ್ಬಿಡಂತ. ಅವಕಾಶ ಕೂಡ ಸಿಗೋಲ್ಲ. ಇವಾಗ ಅಪರೂಪಕ್ಕೆ ಸಿಗ್ತೈತೆ. ಅಕಸ್ಮಾತ್ ನಾನು ಮನೇಲೇ ಬಿದ್ದಿದ್ರೆ ನಮ್ಮ ಅಣ್ಣನೂ ಬಿಡೋಲ್ಲ, ನಾನೇ ಹಾಕಕ್ಕೆ ಕೇಳ್ತಾಯಿದ್ದೆ. ಇವನೇನೋ ಓಕೆ, ಅವಳು ಓಕೆ, ಇವನು ಸುಮ್ಮನೆ ಮೂಲೆಯಲ್ಲಿ ಬಿದ್ದವನಿ, ತಿನ್ನಬೇಡವಾ ಅನ್ನೋ. ತಿನ್ಕೊಳ್ರ. ಈವೆಂಟಿಗೆ ಹೋದಾಗ ಪವರ್ ಬ್ಯಾಂಕ್ ಬೇಕಾಗುತ್ತೆ ಅಂತ ನಾನು ರೆಡಿಯಾಗಿ ಹೋದಾಗಲೇ ಚಾರ್ಜ್ ಹಾಕಿದ್ದೆ. ಆದರೆ ಎಷ್ಟು ಬುದ್ಧಿವಂತ ಅಂದರೆ ಸ್ವಿಚ್ ಆನ್ ಮಾಡಿಲ್ಲ. ಸೊ ಇವಾಗ ಇದರಲ್ಲಿ ಬ್ಯಾಟ್ರಿ ಕೂಡ ಅಷ್ಟಿಲ್ಲ, ಎಷ್ಟು 1 ಪಾಯಿಂಟ್ ಐತೆ, ಮತ್ತೆ ಬ್ಲಿಂಕ್ ಆಗುತ್ತೆ ನೋಡಿ. ಒಂದೇ ಪಾಯಿಂಟ್ ಇರೋದು, 1 ಪಾಯಿಂಟಲ್ಲಿ ಎಷ್ಟೇ ಒಂದು 10% ಚಾರ್ಜ್ ಆಗ್ಬೋದು ಅಷ್ಟೇ. ಇದನ್ನೇ ತಗೊಂಡೋಗ್ಬೇಕು. ಇಲ್ಲಿ ನೋಡಿ ಗಾಯ್ಸ್, ಇದು ನಾನು ಪ್ರಮೋಟ್ ಮಾಡಿದ್ದೆ ರೋಲೆಕ್ಸ್ ವಾಚು. ಇದನ್ನ ಹಾಕೋಣ ಅಂತ ಇದ್ದೆ ಕೈಗೆ, ಬಟ್ ನನ್ನ ಬಿಸ್ನೆಸ್ ಕೋಚ್ ಒಂದು ಮಾತು ಹೇಳಿದ್ದಾರೆ, ಏನಾದರೂ ಹಾಕೊಂಡ್ರೆ ಒರಿಜಿನಲ್ ಹಾಕೋಬೇಕು. ನೀನು ಒಂದು ಸತಿ ಒಂದು ಐಟಮ್ನ ಡೂಪ್ಲಿಕೇಟ್ ಅಂತ ತೋರಿಸ್ಬಿಟ್ರೆ ಜನ ನೀನು ಯಾವುದೇ ಒರಿಜಿನಲ್ ಬ್ರ್ಯಾಂಡ್ ಹಾಕಿರೋ ನಂಬಲ್ಲ ಅಂತ. ಅದಕ್ಕೆ ಅದನ್ನೆಲ್ಲ ಬಿಟ್ಟಿದ್ದೀನಿ. ಈ ಮೆಸ್ಗಳನ್ನೆಲ್ಲ ಕನ್ಸಿಡರ್ ಮಾಡಬೇಡಿ, ನಾನೇ ಎತ್ತಾಕಿರೋದು. ಇದು ನಾನು ಕ್ಲೀನ್ ಮಾಡಬೇಕು. ಅಮ್ಮ ನೋಡಿದ್ರೆ ಬೈತಾರೆ, ಅದು ಹೆಂಗಿದ್ರು ಇದ್ದೇ ಇದೆ. ವಾಚ್ ಹೆಂಗಿದ್ರು ಕೈ ಖಾಲಿ ಇರಬಾರ್ದು ಅಂದ್ಬಿಟ್ಟು ಫಾಸ್ಟಾಗಿ ನಂದು ಹಾಕೊಂಡೆ. ಇದು ನಮ್ಮ ಅಣ್ಣ ತಂದು ಕೊಟ್ಟಿದ್ದು. ಮಾಡಿದ ಹೇರ್ ಸ್ಟೈಲೆಲ್ಲ ಖರಾಬ್ ಆಗೋಯ್ತು. ಎನಿವೇಸ್, ಜಸ್ಟ್ ಇವಾಗ ನನ್ನ ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಇದಕ್ಕೆ ಒಂದು ಟೋಕನ್ ಕೊಟ್ಟವ್ರೆ. ಈ ಟೋಕನ್ ಇಲ್ಲ ಅಂದರೆ 200 ರೂಪಾಯಿ ಫೈನ್ ಅಂತ ಇದೆ ಆ ಟೋಕನ್ನು. ಓಕೆ, ಮೆಟ್ರೋಗೆ ಎಂಟ್ರ್ ಆಗ್ತಾಯಿದ್ದೀನಿ. ಮೆಟ್ರೋಗೆ ಇವಾಗ ಮೆಜೆಸ್ಟಿಕ್ ಹೋಗೋದು. ಓಕೆ, ಇವಾಗ ಮೆಜೆಸ್ಟಿಕಲ್ಲಿದ್ದೀನಿ. ಇನ್ನೊಂದು 4 ನಿಮಿಷದಲ್ಲಿ ಅದು ಫಾರ್ಚೂನ್ ಪಾರ್ಕ್ ಅಂತೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋದಾಗ ಮಿಕ್ಕಿದ ವಿಷಯಗಳು ಗೊತ್ತಾಗುತ್ತೆ. ಈ ಗ್ಯಾಪಲ್ಲಿ ನನ್ನೊಬ್ಬರು ಭೇಟಿ ಆಗ್ತಾರೆ. ಇವತ್ತು ನಾನು 1 crore ಚಾಲೆಂಜಲ್ಲಿ ಬ್ಲಾಗ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಅವ್ರ ಬಗ್ಗೆ ಹಾಕ್ತೀನಿ. ನಾನು ಅವ್ರ ಜೊತೆ ಮೀಟಿಂಗ್ ಆಗಿದ್ದು, ಏನು ಡೀಲಿಂಗ್ ಮಾತಾಡಿದ್ವಿ ಅವ್ರ ಹತ್ರ ಅಂದ್ಬಿಟ್ಟು. ಸೊ ಲೆಟ್ಸ್ ಗೋ. ಸೊ ಆ ಕಡೆ ಮಿಸ್ ಆಗೋಯ್ತು. ಬೆಂಗಳೂರಲ್ಲಿ ನಾನು ನೋಡದೇ ಇರೋ ಜಾಗ ಗೈಸ್. ಈ ಕಡೆ ಕಾಣಿಸ್ತಿರೋ ಬಿಲ್ಡಿಂಗ್ ಒಂದಾದರೆ ಒಳಗಡೆ ಇನ್ನೂ ದೊಡ್ಡದಾಗಿದೆ. ಇನ್ನು ಒಳಗಡೆನೇ ಈ ಕಡೆ ಇನ್ನೊಂದು ಯಾವುದೋ ಐತೆ ಬಿಲ್ಡಿಂಗು. ನಂಗೆ ಗೊತ್ತೇ ಇರಲ್ಲ ಈ ಥರ ಎಲ್ಲ ಐತೆ ಅಂದ್ಬಿಟ್ಟು. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಕೂಡ ಐತೆ. ಕೇಳಿದೆ, ಈ ಬಿಲ್ಡಿಂಗ್ನ 2nd floor ಅಂತ ಹೇಳೋರೆ. ಬೈ ದಿಸ್ ಟೈಮ್ ಐ ಥಿಂಕ್ ಬರ್ತಾ ಇರ್ತಾರೆ ಅವರು. ಗೈಸ್, ಮೀಟ್ ಅರ್ಪಿತ್, ಒಂದು ಲೀಡಿಂಗ್ ಟ್ರಾವೆಲ್ ಏಜೆನ್ಸಿಯ ಪಾರ್ಟ್ನರ್ ಅಂತ ಹೇಳ್ಬೋದು. ಈ ಕತೆ ಸ್ವಲ್ಪ ಹೇಳ್ತಾರೆ ಅವರು, ಏನು ನಡೀತೈತೆ. ಇವತ್ತು ತಂಜಾನಿಯಾ ರೋಡ್ ಶೋ, ತಂಜಾನಿಯಾ ಕಂಟ್ರಿದು ಪ್ರಮೋಷನ್ ಈವೆಂಟ್ ನಡೀತಿದೆ. ಓಕೆ, ಸೊ ಅದನ್ನು ನೋಡ್ಕೊಂಡು ನಾವು ಇವತ್ತು ಹೋಗೋದು. ಈ ಕಡೆ ರೋಡ್ ಕನೆಕ್ಷನ್ ಐತೆ, ನಾನು ಆ ಕಡೆಯಿಂದ ಬಂದ್ಬಿಟ್ಟೆ. ಓಕೆ ಫೈನ್, ಹೋಗೋಣ. ಸೊ ಈ ಕಡೆ ನಾವು ಸ್ವಲ್ಪ ಎಂಟ್ರಿ ಟೋಕನ್ಸ್ನ ಇಶ್ಯೂ ಮಾಡ್ಕೊಂಡು ತಗೊಂಡು ಹೋಗಬೇಕು. ID ಕಾರ್ಡ್ಸ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ಇದು ಎಂಟ್ರೆನ್ಸು. ಲೆಟ್ಸ್ ಗೋ ಗೈಸ್. ಈ ಕಡೆ ಬಂದಿರೋದು ಟಂಜಾನಿಯಾ ಕಂಟ್ರಿ ಬಂದಿದ್ದಾರೆ. ದೇ ಹಿಯರ್ ಟು ಎಕ್ಸ್ಪ್ಲೋರ್ ದ ನೇಷನ್, ಅಬೌಟ್ ದ ನೇಷನ್ ಆ್ಯಂಡ್ ಟ್ರಾವೆಲಿಂಗ್ ಥಿಂಗ್ಸ್. ನೋಡ್ರಿ ಹಿಂಗೆಲ್ಲ ಸಪೋರ್ಟ್ ಮಾಡ್ತಾರೆ. ಕೂತ್ಕೊಳ್ಳಿ ಹಿಂಗೆಲ್ಲ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು, ಇಟ್ಸ್ ಫೈನ್. ಪಾಪ ಅವ್ರು ಕೂತ್ಕೊಂಡ್ಲಿ ಅಂತ ಸೀಟ್ಸ್ ಎಲ್ಲ ಅರೇಂಜ್ ಮಾಡ್ತಾರೆ. It's not all the other things that we hear today. It's only for those who are determined to conquer the highest freestanding mountain in the world. He is in India. ಸಂದೀಪ್ ಶಾ ಅಂತ ಹೇಗೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಒಂದು ಅಚೀವ್ಮೆಂಟ್ ಮಾಡಿದಾರಂತೆ. ಸೊ ಅದಕ್ಕೆ ಇವ್ರನ್ನ ಇನ್ವೈಟ್ ಮಾಡಿ ಇವ್ರ ಬಗ್ಗೆ ಹೇಳ್ತಾರೆ ಇವಾಗ. ಸೊ ನಾವು ಇದ್ರ ಬಗ್ಗೆ ಸ್ವಲ್ಪ ನೋಟ್ ತಗೊಳ್ಳೋ ಪಾಯಿಂಟ್ಸ್ಗಳಾಗ ಅದಕ್ಕೆ ಹೇಳ್ಕೊತೀನಿ. Connecting for any destination, these are the destinations, and
DMC is for Vietnam, Bali, Sri Lanka, and Thailand. So we are the DMC. ಈ ಕಡೆ ನಡೀತೈತೆ ನೋಡಬೇಕು ನೀವು. ರೆಡಿ 1 2 3 ಗೋ. Namaste. Welcome to Tanzania. Tanzania, unforgettable. ಅಷ್ಟೇ. ಸೊ ಇಲ್ಲಿ ಕಾಣ್ತಿದಾರಲ್ಲ, ಇವರು ತಂಜಾನಿಯಾದಲ್ಲಿ ಮೌಂಟ್ ಕೀಲಿಯ ಬೆಟ್ಟನ ಟ್ರೆಕ್ಕಿಂಗ್ ಮಾಡಿ ಹತ್ತಿದ್ದಾರೆ ಅಂತ ಒಂದು ಅಚೀವ್ಮೆಂಟ್ ಇದೆ. ಅದು ಇಂಡಿಯನ್ ಪರ್ಸನ್ ಆಗಿ ನನ್ನ ಮುಖ ಮುಂದೆ ಹೋದ್ರೆ ಗೊತ್ತಾಗುತ್ತೆ. Just do quickly, go out to go for lunch. Sure. ಸೊ ಟಂಜಾನಿಯಾ ಗೌರ್ಮೆಂಟಲ್ಲಿ ಕೆಲವು ಗೌರ್ಮೆಂಟ್ ಅಫಿಷಿಯಲ್ಸು, ನನಗೂ ಹೆಸರು ಗೊತ್ತಿಲ್ಲ, ಇವ್ರಿಗೆ ಗೊತ್ತು. ಬ್ರೋ ಅವ್ರು ಯಾರು ಬ್ರೋ ಅವರು ತಂಜಾನಿಯಾ ಕಮಿಷನ್ ಹೈ ಕಮಿಷನ್ ಟೂರ್ಸ್ಗೆ ಓಕೆ, ಟೂರ್ಸ್ ಮಿನಿಸ್ಟ್ರಿಗೆ ಕಮಿಷನರ್ ಅವರು. ಅವ್ರ ಜೊತೆ ಫೋಟೋ ಹಾಡ್ಕೊಂಡು ಇವಾಗ ಲಂಚ್ ಟೈಮು. ಆ್ಯಂಡ್ ಈ ಕಡೆ ನೋಡ್ತಾ ಇರ್ಬೋದು ಕೆಲವರು ಅವ್ರವ್ರ ಕ್ಲೈಂಟ್ಸ್ನ ಕುದುರಿಸ್ಕೋತವ್ರೆ. ಹಾಯ್ ಫೌಂಡ್ ದಟ್ ಯು ಬೀಯಿಂಗ್ ಅ ಪರ್ಸನ್ ಟು ಅಚೀವ್ ಅ ಮೈಲ್ ಸ್ಟೋನ್ ಇನ್ ಅದರ್ ಕಂಟ್ರಿ. just trying to do what is best. So you guys are from? We are here, Bangalore. One World Travel Agency company, based in Bangalore. Right. In travel, when you say you're creating your own products, or yes, we are travel products. Travel products. Basically, it's a packages. Okay. ಆ ಕಡೆ ಅವರವ್ರ ಟ್ರಾವೆಲ್ ಏಜೆನ್ಸಿ ಕಂಪ್ನಿಗಳು ಬೇರೆ ಟ್ರಾವೆಲ್ ಏಜೆನ್ಸಿ ಜೊತೆ ಮರ್ಜ್ ಆಗೋದಕ್ಕೆ ಮಾತಾಡ್ತಾ ಇರ್ಬೋದು. ಆ್ಯಂಡ್ ಅದ್ರ ಕೆಲವು ಡೀಲ್ಸ್ಗಳು ನಡೀತಾ ಇರೋದು ಈ ಕಡೆ. ಆ್ಯಂಡ್ ಇನ್ನೊಂದು ಮ್ಯಾಟ್ರ್ ಏನಂದರೆ, ಇವರು ಯಾರು ಮೀಟ್ ಆದ್ವಿ, ಅವ್ರು ಬೆಂಗಳೂರವ್ರಂತೆ ಗೈಸ್. ನನಗೆ ಇವಾಗ ಗೊತ್ತಾಯಿತು. ನಾವು ಇಟ್ ಈಸ್ ಟೈಮ್ ಫಾರ್ ಲಂಚ್. ಈ ಟೆರಸಲ್ಲಿ ಲಂಚ್ ಇದೆ. ಈ ಕಡೆ ಮುಗಿಸ್ಕೊಂಡು ಮತ್ತೆ ಆ ಕಡೆ ಈವೆಂಟ್ಗೆ ಎಂಟ್ರ್ ಆಗಬೇಕು. ಈ ಕಡೆನೇ ರೇಸ್ ಕೋರ್ಸ್ ಕಾಣಿಸ್ತೈತೆ ನೋಡಿ ಗೈಸ್. ಈ ಕಡೆ ಇವಾಗಲೇ ಟಾಪ್ ವ್ಯೂ ಕಾಣಿಸ್ತಾ ಇರೋದು. ಈ ಕಡೆ ಕುದುರೆಗಳು ಓಟ ಅನಿಸ್ತಾರೆ. ಆ ಕಡೆಯಿಂದ ರೆಡಿ ಮಾಡ್ತಾವ್ರೆ. ಇವಾಗಲೇ ನೋಡ್ತಾ ಇರೋದು ರೇಸ್ ಕೋರ್ಸ್ ಹಿಂಗೈತೆ ಅಂತ. ನೀವು ಕಣ್ ತುಂಬ್ಕೊಳ್ಳಿ ನಂತರನೇ. ಒಂದು ಊಟ ಏನು ಮುಗಿತು. ಈ ಕಡೆ ಮತ್ತೆ ಶೋ ಕಡೆ ಈವೆಂಟ್ ಕಡೆ ಬಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಮಾತುಕತೆ ಆಯಿತು. ಇವಾಗ ಮಧ್ಯಾಹ್ನದಿಂದ ಇನ್ನೊಂದು ರೌಂಡ್ ಇದೆ, ಸೇಮ್ ಅದೇ ಕತೆ ಹೇಳ್ತಾರೆ. ಸೊ ನಾವು ಆಲ್ರೆಡಿ ಕೇಳಿರೋದಕ್ಕೆ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ವಿ. ಇವತ್ತಿಗೆ ಈ ಕಡೆ ಕೆಲಸ ಮುಗಿದಿದೆ. ಸೊ ಈ ಈವೆಂಟಲ್ಲಿ ಕೊನೆಗೊಂದು ಲಕ್ಕಿ ಡ್ರಾ ಇರ್ತಾರೆ. ಬ್ಯಾರಲ್ ಗೆದ್ದವ್ರಿಗೆ 4 ಟೀಮ್ಗೇನು ಫ್ರೀ ಇಂಟರ್ನ್ಯಾಷನಲ್ ಟ್ರಿಪ್ ಕೊಡ್ತಾರಂತೆ. ಸೊ ಇವರು ಆಲ್ರೆಡಿ 5-6 ಸತಿ ಅಟೆಂಡ್ ಮಾಡವ್ರೆ. ಲಕ್ಕಿ ಡ್ರಾ ಎಲ್ಲ ಅವ್ರು ನಂಬ್ತಾ ಇಲ್ಲ. ಅದಕ್ಕೆ ನಾನು ಜೊತೆಗೆ ಎಕ್ಸಿಟ್ ಆಗ್ತಾ ಇದ್ದೀನಿ. ಅಲ್ಲಿ ಮೀಟಿಂಗ್ ಮುಗಿದ್ಮೇಲೆ ನಮ್ಮ ಕಸಿನ್ ಮನೆ ಪಕ್ಕದಲ್ಲೇ ಇತ್ತು ಅಂತ ಇವಾಗ ನನ್ನ ಕಸಿನ್ನ ಮೀಟ್ ಆಗಿ ಹೊರಟಿದ್ದೀನಿ. ಇದೇ ರೂಟಲ್ಲಿ ನೈಸ್ ಇದೇ ರೂಟಲ್ಲಿ ಸ್ಟ್ರೈಟ್ ನೋಡ್ಬೇಕು. ಇವ್ನು ಅಜ್ಜಿ ಬಿಡಿ ಗಸ್ ಇದೇ ರೂಟಲ್ಲಿ ಸ್ಟ್ರೈಟ್ ಆಗೋದ್ರೆ ನನ್ನ ಕಸಿನ್ ಮನೆ ಬರ್ತದೆ. ಅಲ್ಲಿ ಬರ್ತಾವೆ ನೋಡಿ ಗೈಸ್. ಕಸಿನ್, ಬಡ್ಡಿ ಕಸಿನ್, ಲೇಡಿ ಕಸಿನ್ ನೋಡಿ. ಇವ್ನು ಸಿಕ್ಕಿದ್ರೆ ಸಾಕು, ಟೈಮ್ ಬ್ಯಾಡಾಗ ಸ್ಟಾರ್ಟ್ ಆಗಿಬಿಡುತ್ತೆ. ಏಯ್ ನೋಡ ಏನ್ ಅರ್ಥ ಆಯ್ತು ನೋಡ್ಬಿಟ್ಟು ಹೇಳ. ಟಂಜಾನಿಯಾ ಟೂರ್ಸು ನಾನು ಮೀಟಿಂಗ್ ಅಟೆಂಡ್ ಮಾಡಿದ್ದೆ. ಎಲ್ಲ ದೊಡ್ಡ ಬಿಸ್ನೆಸ್ ಮೆನ್ಗಳೇ, ಟೂರ್ಸ್ ಏಜೆನ್ಸಿಗಳು. ಅಲ್ಲಿ ಟಂಜಾನಿಯಾ ಕಂಟ್ರಿದು ಯಾವುದೋ ಟೂರ್ಸ್ ಮಿನಿಸ್ಟ್ರಿದು ಕಮಿಷನರ್ ಇದ್ದ. ನಾನು ನೋಡ್ತಿದ್ದಂಗೆ ಬನ್ನಿ ಅಂದ್ಬಿಟ್ಟ. ಗೊತ್ತಾ, ಕೆನ್ಯಾ ಪಕ್ಕ ಇರೋ ದೇಶ. ಗೈಸ್ ಈ ವಿಡಿಯೋ ಸಿಂಪಲ್ ಆಗಿ ಕ್ಲಾಸಿಕ್ ಆಗಿರುತ್ತೆ. ಇದ್ರ ನೆಕ್ಸ್ಟ್ ವಿಡಿಯೋನೇ ಫುಲ್ ಎಂಟರ್ಟೈನ್ಮೆಂಟ್ ವಿಡಿಯೋ. ನಾನು ನನ್ನ ಕಸಿನ್ ಜೊತೆ ಫುಲ್ ರೋದನೆ ಕೊಟ್ಬಿಟ್ಟಿದ್ದೆ. ನಾನು ಕೊಟ್ಟಿಲ್ಲ, ನನ್ನ ಕಸಿನ್ ನನಗೆ ಫುಲ್ ರೋದನೆ ಕೊಟ್ಬಿಟ್ಟಿದ್ದ. ಆ ವಿಡಿಯೋ ಪಕ್ಕ ಸೈಕ್ ಆಗಿರುತ್ತೆ, ಅದನ್ನು ನೋಡಿ. ಇದು ಸಿಂಪಲ್ ಆಗಿ ಒಂದು ಚಿಕ್ಕ ಡಾಕ್ಯುಮೆಂಟ್ರಿ ಥರ ಇನ್ಫಾರ್ಮೇಟಿವ್ ಥರ ಮಾಡಿದ್ದೀನಿ. ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ, ಫುಲ್ ಜಾಲಿ ವಿಡಿಯೋ, ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡಿ ಗೈಸ್. ಪೀಸ್, ಸಿಗೋಣ.